ಈಗ ಉಪೇಂದ್ರ ಅವರು ನಿಮ್ಮ ಪ್ರಜಾಕೀಯದ ಮೂಲಕವಾಗಿ ಎಲೆಕ್ಷನ್ ಅನ್ನು ಕಂಟೆಸ್ಟ್ ಮಾಡ್ತೀರಿ. ನಿಮಗೆ ಸೈದ್ಧಾಂತಿಕವಾಗಿ ನಿಮ್ಮ ಎದುರಾಳಿಗಳು ಯಾರು ಈಗಿರುವಂಥ ರಾಜಕೀಯ ಪಕ್ಷ ಇದೆ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕೇಳಿ, ನನಗೆ ಆ ಥರ ಇಡೀ ಎಲ್ಲವೂ ನನ್ನ ಸೈದ್ಧಾಂತಿಕ ರಾಜಕೀಯ ಮಾಡೋರೆಲ್ಲ ಎದುರಾಳಿಗಳೇ ಅನ್ಕೊಳ್ಳಿ. ನೀವು ಹಂಗೆ ಹೇಳಕ್ ಹೋದ್ರೆ ನನಗೆ ರಾಜಕೀಯ ಅನ್ನೋ ವ್ಯವಸ್ಥೆನೇ ಸರಿ ಬರ್ತಾ ಇಲ್ಲ. ನೀವು 5 ವರ್ಷ ಒಬ್ಬನಿಗೆ ಕೊಟ್ಬಿಡೋದು ಫುಲ್ ನಂಬಿಟ್ಟಿದ್ದೀವಿ ಸರ್, ನೀವೇನಾರ ಮಾಡ್ಕೊಳ್ಳಿ ಅನ್ನೋದೇ ನನಗಂತರ ಸರಿ ಅನ್ನಿಸ್ತಿಲ್ಲ. ಒಂದು ಟೈಮ್ ಇತ್ತೇನೋ ಆ ಥರ, ಅವಾಗ ಇರಲಿಲ್ಲ. ನಾನು ನಿಮಗೆ ಇವಾಗ ಹಂಗಲ್ಲ, ಟೆಕ್ನಾಲಜಿ ಇದೆ. ಐ ಕ್ಯಾನ್ ಕನೆಕ್ಟ್ ವಿತ್ ಯು ಎವ್ರಿ ಡೇ. ಐ ಕ್ಯಾನ್ ಕನೆಕ್ಟ್ ವಿತ್ ಯು, ಐ ಕ್ಯಾನ್ ಇಂಟ್ರಾಕ್ಟ್ ವಿತ್ ಯು, ಐ ಕ್ಯಾನ್ ಟೆಲ್ ಮೈ ಒಪಿನಿಯನ್. ನೀವು ಒಪಿನಿಯನ್ ತೊಗೊಬೋದು, ಪೋಲಿಂಗ್ ಮಾಡ್ಬೋದು. ಒಂದು ಸ್ಮಾಲ್ ಸ್ಕೇಲ್ ನಾನು ಪೋಲಿಂಗ್ ಮಾಡಿ ನಾನು ಒಪಿನಿಯನ್ ತೊಗೊಬೋದು ಜನರ ಹತ್ರ. ಸೊ ಜನನು ಇನ್ವಾಲ್ವ್ ಮಾಡಿಸ್ಬೇಕಾಗತ್ತೆ ಇದರಲ್ಲಿ. कितने तेजस्वी लोग हैं हमारे पास, कितने शानदार विचार रखते हैं जी. ಅವತ್ತು ಕೂತ್ಕೊಂಡು ಕೇಳ್ತಾ ಇರುವಾಗ 10 ವಿಧಾನಸಭೆ ಇದೆ. ಈಗ ಉಪೇಂದ್ರ ಅವರ ಪಕ್ಷ ಬೆಂಬಲವನ್ನು ಕೊಟ್ಟರೆ ಮಾತ್ರ ಈ 3ರಲ್ಲಿ ಯಾರಾದ್ರೂ ಒಬ್ರು ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ. ಉಳಿದವರು ಯಾರು ಕೂಡ ಇಲ್ಲ. ಯಾಕಂದ್ರೆ 113 ನಂಬರ್ ಆಗ್ಲೇಬೇಕು, ವಿಧಾನಸಭೆಯಲ್ಲಿ ಬಹುಮತ ಬರಬೇಕು. ಅವತ್ತು ಉಪೇಂದ್ರ ಅವರು ಯಾರ ಜೊತೆ ಕೂಡ ಹೋಗೋದಕ್ಕೆ ರೆಡಿ. ಕೇಳಿ, ಒಂದು ನಿಮಿಷ ಕೇಳಿ. ಆಗ ಒಂದು 5 ಜನ ನನಗೆ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಅಥವಾ ಒಂದು 50 ಜನ ಕೊಟ್ಟಿದ್ದಾರೆ. 50 ಜನ ಬಂದು ಅನ್ಕೊಳ್ಳಿ. ನಾನು ಫಸ್ಟ್ 50 ಜನರ ಪೋಲಿಂಗ್ ವ್ಯವಸ್ಥೆ ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀನಿ. ನಾನು ಫಸ್ಟ್ 50 ಜನ ಕೇಳ್ತೀನಿ, ಮೇನ್ ಡಿಮಾಂಡ್ ಏನಪ್ಪಾ, ಒಂದೇ ಸೆಕೆಂಡ್ ಅಲ್ಲಿ ಮಾಡ್ತೀನಿ ನಾನು ಪೋಲಿಂಗ್. ಈಗ ಗವರ್ಮೆಂಟ್ ರಚಿಸೋದಕ್ಕೆ ನಿಮಗೊಂದು ಚಾನ್ಸ್ ಸಿಕ್ಕಿದೆ ಜನಗಳಿಗೆ. ನಿಮ್ಮ 50 ಕ್ಷೇತ್ರಗಳಲ್ಲಿ ನಿಮ್ ಡಿಮಾಂಡ್ ಏನು? ತುಂಬಾ ಇಂಪಾರ್ಟೆಂಟ್ ಡಿಮಾಂಡ್ ಏನು? ಫಸ್ಟ್ ನಾನು ರೆಪ್ರೆಸೆಂಟೇಟಿವ್ ಇಸ್ ಅ ವರ್ಕರ್. ನನಗೆ ರೆಪ್ರೆಸೆಂಟೇಟಿವ್ ಇಂಪಾರ್ಟೆಂಟ್ ಅಲ್ಲ. ನಾನು ಡೇ 1 ಇಂದ ಹೇಳ್ತಾ ಇದ್ದೀನಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಜನರಿಗೆ ಕೇಳ್ತೀನಿ, ನನಗೆ ಜನನೇ ಅಲ್ಟಿಮೇಟ್. ಆ ಜನನ್ ಕೇಳ್ತೀನಿ ನಾನು ಅಷ್ಟೇ. ಇವನು ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ಬೇಕು ಅಷ್ಟೇ. ಜನನ್ ಕೇಳಿ ನನಗೆ ಅದನ್ನು ವರದಿ ಒಪ್ಸಪ್ಪ ಅಂತೀನಿ ಅಷ್ಟೇ ನಾನು ಅಷ್ಟೇ. ಯೂಸಿಂಗ್ ಟೆಕ್ನಾಲಜಿ ಕನೆಕ್ಟ್ ಮಾಡು, ಕೇಳು. ಅಲ್ಲಿ 50 ವಾರ್ಡಲ್ಲಿ ಬಹಳ ಮುಖ್ಯವಾಗಿ ಏನೋ ಒಂದು ಹಾಸ್ಪಿಟಲ್ ಕೇಳ್ತಾರೆ ಅನ್ಕೊಳ್ಳಿ, ಒಂದು ಎಜುಕೇಶನ್ ಏನೋ ಕೇಳ್ತಾರೆ ಅನ್ಕೊಳ್ಳಿ, ಒಂದು ರಸ್ತೆ ವ್ಯವಸ್ಥೆ ಕೇಳ್ತಾರೆ. ನಾನು ಈ 3 ಡಿಮ್ಯಾಂಡ್ ಇಡ್ತೀನಿ ಅವ್ರ ಹತ್ರ. ನೋಡಪ್ಪ, ಈ 3 ಮಾಡ್ಕೊಡ್ತೀರಾ ನೀವು? ಖಂಡಿತ ನಂದೆಲ್ಲ ಓಟ್ ನಿಮಗೆ, ನನ್ನ ಸಪೋರ್ಟ್ ನಿಮಗೆ. ಅದು ನಾನು ಏನೋ ಇದಲ್ಲ, ಏನೋ ಅದೇನೋ ಹೇಳ್ತಾರಲ್ಲ, ಅನ್ಕಂಡೀಷನಲ್ ಸಪೋರ್ಟ್ ಅಲ್ಲ. ಇದು ಫಸ್ಟ್ 1 ವರ್ಷದಲ್ಲಿ ಇದು ಮಾಡ್ಬೇಕು ನಮಗೆ. 1 ವರ್ಷದಲ್ಲಿ ಆಗತ್ತಾ ನಿನಗೆ? 1 ವರ್ಷದಲ್ಲಿ ಇದು ಮಾಡ್ತೀಯಾ? ನಿನ್ನ ಹತ್ರ ಬಡ್ಜೆಟ್ ಇದೆ, ಅದು ಕೇಳ್ಕೊಂತೀನಿ ನಾನು. ಬಾಯಿಗೆ ಬಂದಂಗೆ ಕೇಳಲ್ಲ. ಆಗತ್ತೆ ನನಗಿದ್ರೆ ಓಕೆ, ಫಸ್ಟ್ 1 ಇಯರ್ ಅಲ್ಲ ಅಟ್ಲೀಸ್ಟ್ ಇಷ್ಟು ಮಾಡು, ನೆಕ್ಸ್ಟ್ ಇಯರ್ ಇಷ್ಟು ಮಾಡು. 5 ವರ್ಷದಲ್ಲಿ ನನಗೆ ಇಷ್ಟಾರ ಆಗಬೇಕು. ಏನ್ ಹೇಳಿ, ಇದು ಜನರ ಡಿಮ್ಯಾಂಡ್. ಅದಕ್ಕೋಸ್ಕರ ನಾನು ಸಪೋರ್ಟ್ ಮಾಡ್ತಿದ್ದೀನಿ. ಇಲ್ಲಿ ಯಾರೋ 10 ಜನ ಬಂದ್ಬಿಟ್ಟು ರಾಜರ ಹತ್ರ ಕೂತ್ಕೊಂಡು, ಸರ್ ಒಂದು ಕೆಲಸ ಮಾಡಿ ಸರ್, ನೀವೊಂದು ಪೋಸ್ಟ್ ಹೇಳಿ ಸರ್, ನಮಗೊಂದು ಕೊಡಿ ಸರ್. ನಿನಗೆ ಪೋಸ್ಟ್ ಕೊಡಕ್ಕಲ್ಲ ಅಲ್ಲಿ ಜನ ಕಳಿಸಿರೋದು, ನಿನಗೆ ಎಲೆಕ್ಟ್ ಮಾಡಿರೋದು ಅವ್ರಿಗೆ ಅನುಕೂಲ ಆಗೋದಕ್ಕೋಸ್ಕರ. भाई मजा आया और मैं ये जो मजा है हिंदुस्तान के हर व्यक्ति को देना चाहता हूं. ಈಗ 52 ಜನ ಶಾಸಕರಿದ್ದಾರೆ ನಿಮ್ಮ ಜೊತೆ. ನೀವು ಈ ನಿರ್ಧಾರಕ್ಕೆ ಬಂದ್ರಿ, ನಿಮ್ಮ ಜೊತೆಗೆ ನಿಮ್ಮನ್ನು ಹಾರ್ಡ್ ಕೋರ್ ಆಗಿ ನಿಮ್ಮನ್ನು ಬೆಂಬಲಿಸುವ ಇನ್ನೊಂದು 10 ಜನ ಶಾಸಕರಿದ್ದಾರೆ. ಉಳಿದ 42 ಜನ ಶಾಸಕರು ಇಲ್ಲ, ಉಪೇಂದ್ರ ಅವರು ಏನನ್ನ ಈ ತರ ಕೇಳ್ತಾ ಇದ್ದಾರೆ, ನಾವು ಆ ಕಡೆ ಸಿದ್ಧಾಂತದಲ್ಲಿದ್ದಾರೆ, ನಾವು ಬೇರೆ ಪಕ್ಷ ಮಾಡ್ಕೊಂಡು ಹೋಗ್ತೀವಿ ನಿರ್ಧಾರ ಮಾಡ್ತಾರೆ. ಅವಾಗ ಅವರಿಗೆ ಸಾಂವಿಧಾನಿಕವಾಗಿ ಅವರಿಗೆ ಅಧಿಕಾರ ಇದೆ, ಅವರಿಗೆ ಪಕ್ಷವನ್ನು ಹೊಡೆದು ಹೋಗೋದಕ್ಕೆ ಅಧಿಕಾರ ಇದೆ. ಇಲ್ಲೇ ಜನ ದನಿ ಎತ್ತಬೇಕು, ಯಾಕಂದ್ರೆ ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ. ಕೇಳಿ, ಅದೇ ಹೇಳಿದ್ ನಾನು, ಈ ಅಮೆಂಡ್ಮೆಂಟ್ಗಳಾಗಬೇಕು, ಇಲ್ಲ ಜನ ರೋಡ್ ಇಲ್ಲಿ ಹೋರಾಟ ಆಗ್ಬೇಕು. ನಾನು ಎಲೆಕ್ಟ್ ಮಾಡಿ ಕಳಿಸಿದೀನಿ, ಈ ವಿಚಾರ ಕಳಿಸಿದೀನಿ. ಇವ್ನು ನೋಡ್ರೆ ಅಲ್ಲೋಗ್ ಸೇರ್ಕಂತ ಇದ್ದಾನೆ, ಬಂದ್ರೆ ನಾವು ಚಳವಳಿ ಮಾಡೋಣ, ನಿಲ್ಲಿಸ್ಬೇಕು ನಾವು ಅಂತ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಹೋರಾಟ ಅನ್ನೋದು ಇಲ್ಲಿ ನಿಜವಾದ ಆಗ್ಬೇಕಾಗಿರೋದು. ಇದು ನ್ಯಾಷನಲ್ ಲೆವೆಲ್ ಚರ್ಚೆ ಆಗಬೇಕು. ಎಲೆಕ್ಟ್ ಮಾಡಿ ಕಳಿಸಿರೋರೇ ಗಲಾಟೆ ಮಾಡ್ತಿದ್ದಾರೆ. ಏನ್ ಹೇಳಿ, ಆ ಅದ್ಭುತವಾದ ಬದಲಾವಣೆ ಖಂಡಿತ ಆಗುತ್ತೆ. ಯಾಕಂದ್ರೆ ಜನಗಳಿಗೆ ಆ ಪವರ್ ಇದೆ, ಅವ್ರು ಮನಸ್ಸು ಮಾಡ್ರೆ ಏನ್ ಬೇಕಾಗುತ್ತೆ ಅದು ಪ್ರೂವ್ ಮಾಡಿದ್ದಾರೆ ತಮಿಳ್ನಾಡಲ್ಲಿ. खत्म, बाय बाय, टाटा, गुड बाय, गया. ನಾನು ಬಯಸ್ತಿರೋದು ಈ ಬದಲಾವಣೆನ. ಗೊತ್ತಿಲ್ಲ ನೀವು ಸರಿನೋ ತಪ್ಪು ಅಂತಿರೋ, ಗೊತ್ತಿಲ್ಲ, ಏನೋ ನಿಮ್ ಭ್ರಮೆ ಇರ್ಬೋದು ಅನ್ಕೊಳ್ಳಿ. ನನಗೆ ಖಂಡಿತ ಇದಾಗತ್ತೆ ಅನ್ಸ್ತಾ ಇದೆ. ಟೆಕ್ನಾಲಜಿ ಹೆಲ್ಪ್ ಮಾಡ್ತಾ ಇದೆ, ಜನ ಜಾಗೃತರಾಗ್ತಾ ಇದ್ದಾರೆ, ಯಂಗ್ಸ್ಟರ್ ಜಾಗೃತರಾಗ್ತಾ ಇದ್ದಾರೆ. ಈ ಒಂದು ಪರಿಸ್ಥಿತಿ ಬರುತ್ತೆ 100%. ನೋಡ್ತಾ ಇರಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಜನರ ನಡುವೆ ಹೋಗುವಂತ ಬ್ಯಾನರ್ ಕಟ್ಟಲೇಬೇಕಾ, ಮೈಕಲ್ಲಿ ಹೇಳಲೇಬೇಕಾ? ಉಪೇಂದ್ರ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಉಪೇಂದ್ರ ಅವರನ್ನ ಜನ ಕರ್ನಾಟಕದ ಎಲ್ಲ ಹಳ್ಳಿಗಳಲ್ಲೂ ಕೂಡ ಉಪೇಂದ್ರ ಅವರು ಯಾರು ಅನ್ನೋದ್ರ ಬಗ್ಗೆ ಗೊತ್ತಲ್ಲ. ಉಪೇಂದ್ರ ಅವರು ಯಾರು ಅನ್ನೋ ಪರಿಚಯ ಇರುವಂತವ್ರು ಇದ್ದೇ ಇರ್ತಾರೆ. ಯಾವುದೇ ಹಳ್ಳಿಗೆ ಹೋದ್ರು, ಕರ್ನಾಟಕದ ಉದ್ದಗಲಕ್ಕೂ, ಬೀದರ್ನಿಂದ ಚಾಮರಾಜನಗರದವರೆಗೆ, ಕಾರವಾರದಿಂದ ಹಿಡಿದು ಕೋಲಾರದವರೆಗೆ ಎಲ್ಲಿಗೆ ಹೋದ್ರು ಕೂಡ ಸಿಗ್ತಾರೆ, ಗುರುತಿಸಬಲ್ಲರು. ಬಟ್ ನಾನು ಹೋಗ್ತೀನಿ ಗೊತ್ತಾಗಬೇಕಲ್ಲ, ಯಾವ ಡೇಟ್ಗೆ ಹೋಗ್ತೀನಿ ಅಂತ ಗೊತ್ತಾಗಬೇಕಲ್ಲ. ನೀವು ಅಂದ್ರೆ ಗೊತ್ತಾಗಬೇಕು, ನಿಜ ಗೊತ್ತಾಗಬೇಕು, ನಿಜ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಹೇಳ್ಬೋದು. ನೋಡಿ, ಇಲ್ಲೇ ಸೋಷಿಯಲ್ ಮೀಡಿಯಾ ವಾಪಸ್ ಬಂದ್ರಿ. ಹೌದು, ಕೇಳಿ, ಅವಾಗ ನಾನು ಇಲ್ಲಿ ಕೂತ್ಕೊಂಡ್ ಮಾತಾಡೋದು ಒಂದು ಹಳ್ಳಿಗೆ ತಲುಪಬಹುದು.
ಜನ ನಮ್ಮ ನಾಯಕರನ್ನ ನಾಯಕ ಒಮ್ಮೆ ಬಿಟ್ಬಿಡಿ, ನಾಯಕ ಕಣ್ಣ- ಬಿಟ್ಬಿಡಿ. ನೋಡ್ಬೇಕು ಅಂತ ಹೇಳಿ ಅನ್ನಿಸೋದಿಲ್ವಾ? See, ಕಣ್ಣಾರೆ ನೋಡೋದು ಬೇಡವಾ? ಹೇಳಿ, ಈ ಮನಸ್ಥಿತಿ ನಾವು ಹೊರಗೆ ಬರೋವರೆಗೂ, ಎಲ್ಲಿವರೆಗೂ ನಮ್ಮ ನಾಯಕ ಇವನ್ ಬಂದು ನಮ್ಮನ್ನ ಏನೋ ಮಾಡ್ಬಿಡ್ತಾನೆ ಅನ್ನೋವರೆಗೂ ಇದು ನಡೀತಾನೆ ಇರುತ್ತೆ. ಯಾರು ಅತಿ ಹೆಚ್ಚು ಪ್ರಚಾರ ಮಾಡ್ತಾರೋ, ಯಾರು ವೇವಲ್ಲಿ ಇರ್ತಾರೋ, ಯಾರು ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾರೋ ಅವ್ರನ್ನ ನಾಯಕರಾಗಿ ಆರಿಸ್ತೀರಾ. ಅದೇ ಬದಲಾವಣೆ ಅಂದ್ರೆ ಖಂಡಿತ ಆ ಬದಲಾವಣೆಗಳಾಗ್ತಾನೆ ಇದೆ, ಅವತ್ತಿಂದ ಇವತ್ತರೆಗೂ ಆಗ್ತಾ ಇದೆ. ನಿಮ್ ಪ್ರಕಾರ ಅದಲ್ಲ. ಬದಲಾವಣೆ ಅದಲ್ಲ, ಬರೀ ನಾನು ಹೇಳ್ತಿರೋದು ಏನ್ ಬದಲಾವಣೆ? ಇದೇ ಬ್ಯಾನರ್ ಕಟ್ತಾ ಇದ್ದೀರಾ, ಇದೇ ಜನ ಸೇರಿಸ್ತಾ ಇದ್ದೀರಾ, ಅದೇನ್ ಬದಲಾವಣೆ ಆಗುತ್ತೆ? ಹೇಳಿ, ಅದು ಬದಲಾವಣೆನಾ? ನಾನೊಂದು ಪಿಕ್ಚರ್ನ ಸೇಮ್ ಅದೇ ತರ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದೀನಿ, ಅದೇ ತರ ಸೀನ್ ಮಾಡಿದ್ದೀನಿ, ಬದಲಾವಣೆ ಅಂತ ಹೇಳ್ರಿ ನೀವು ಒಪ್ತೀರಾ? ಏನ್ರಿ ಆ ಸಿನಿಮಾ ನೋಡಿದ್ದೆ ಸೀನ್ ತೆಗೆದಿದ್ದೀರಲ್ರಿ ಅಂತೀರಾ? ಹೌದೌದು. ನಿಜವಾದ ಬದಲಾವಣೆ ಅಂದ್ರೇನು? ಬದಲಾಗಿಲ್ವಾ ದೇಶ? ಬದಲಾಗಿಲ್ವಾ ನಮ್ಮ ಟೆಕ್ನಾಲಜಿ ಬದಲಾಗಿಲ್ವಾ? ಇವತ್ತು ನೀವು ಮೊಬೈಲಲ್ಲಿ ಕೂತ್ಕೊಂಡು ಇರಾನ್ನಲ್ಲಿ ಏನಾಗ್ತಿದೆ, ಇರಾನ್ ಅಮೆರಿಕಲ್ಲಿ ಏನಾಗ್ತಿದೆ, ಅಮೆರಿಕಲ್ಲಿ ಏನಾಗ್ತಿದೆ, ಆಸ್ಟ್ರೇಲಿಯಾ ಏನಾಗ್ತಿದೆ ಅಂತ ಇಲ್ಲೇ ನೋಡ್ತೀವಿ ನಾವು, ಅಲ್ವಾ? ಹೌದು. ಅಲ್ಲಿ ಯಾರೋ ಒಬ್ರು ವಿಡಿಯೋ ಇಟ್ಕೊಂಡು ಮಾಡೋದು, ಅದು ಎಲ್ಲೆಲ್ಲೋ ಹೋಗಿ ನಮಗೆ ಬಂದಿರುತ್ತೆ. ಹೌದು. ಕಣ್ಣು ಮುಂದೆ ಕೈಯಲ್ಲಿರ್ಬೇಕಾದ್ರೆ ಈ ಲೆವೆಲ್ ಟೆಕ್ನಾಲಜಿ, ಇನ್ನೂ ನಾವು ಹಳೇ ಕಾಲ ಥರ ಇಲ್ಲ, ಹೋಗ್ಬೇಕು, ಮಾತಾಡಬೇಕು, ಬ್ಯಾನರ್ ಹಾಕಬೇಕು. ಅಂದ್ರೆ ಈಗ ಉಪೇಂದ್ರ ಅವರು ರಾಜಕೀಯಕ್ಕೆ ಅಥವಾ ಪ್ರಜಾಕೀಯವನ್ನು ಆರಂಭಿಸೋದಕ್ಕೆ ಸನ್ಯಾಸತ್ವಕ್ಕೆ ಹೋಗಿದ್ದಾರೆ ಅಂತ ಅಂದ್ಕೋಬೇಕಾ? ಅಲ್ಲ, ನಾನು ಹೇಳಿದ್ದು ಯಾವ ಸನ್ಯಾಸತ್ವ? ಸತ್ಯ ಹೇಳೋ ಸನ್ಯಾಸತ್ವನ ಒಂದು ಹೆಜ್ಜೆ ಹೇಳಿ. ನಾನು ಈ ಉದ್ದೇಶದಿಂದನೇ ಇಟ್ಟಿರೋದು, ಟೆಕ್ನಾಲಜಿ ಇದನ್ನ ಬದಲು ಮಾಡಿ, ಈ ಬಿಸ್ನೆಸ್ ರಾಜಕಾರಣ ಬದಲು ಮಾಡಿ, ದುಡ್ಡಿರೋರೇ ಬರ್ಬೇಕು ಅನ್ನೋ ಪರಿಸ್ಥಿತಿನ ಬದಲು ಮಾಡಿ, ಯಾವುದೇ ಯುವತಿಯರು ಕೂಡ ಬಂದು ನಿಲ್ಲುವಂತ ಪರಿಸ್ಥಿತಿ ಬರಬೇಕು. ನಮ್ಗೆ ಯಂಗ್ಸ್ಟರ್ಸ್ ಬೇಕು, ವಿದ್ಯಾವಂತರು ಬೇಕು, ಏನ್ ಹೇಳಿ, ಓಡಾಡಿ ಕೆಲಸ ಮಾಡುವಂತವ್ರು ಬೇಕು ನಮ್ಗೆ. ನಾನು ಒಂದೇ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ, ಇವತ್ತು ನೀವು ಹಳ್ಳಿಗೆ ಬನ್ನಿ ಅಂತ ಬಯಸೋರು, ನಾಳೆ ನೀವು ಸಂಬಳ ಕೊಡಕ್ ಸ್ಟಾರ್ಟ್ ಮಾಡ್ತಿರಲ್ಲ, ಅವಾಗ ಯಾಕೆ ಬಯಸಲ್ಲ ಅಂತ? ಬಯಸ್ಬೇಕು. ಅವಾಗ ಯಾಕೆ ಕೇಳ್ತಾ ಇಲ್ಲ ಯಾರು? ಬನ್ರಿ, ನಮ್ಮ ಹಳ್ಳಿಗೆ ಬಂದೇ ಇಲ್ಲ, ನೀವು ಎಲೆಕ್ಟ್ ಮಾಡಿ ಕಳಿಸಿದೀವಿ ನಾವು. ತರ್ತಾರೆ. ನೀವು ಎಷ್ಟು ದಿನ ಸೋಲಿಸಿ ಇನ್ನೊಬ್ಬನ ಮದುವೆ ಮಾಡ್ತಿರಲ್ಲ ನೀವು ಮತ್ತೆ? ಅದಕ್ಕೆ ಸಿ ಸೋಲಿಸುವಂತ ಅಧಿಕಾರವನ್ನು ಅಲ್ಲ, ನೀವು ಯಾವಾಗ ಗೆಲ್ಲೋದು? ಅವನ್ನ ಸೋಲಿಸ್ತೀರಾ ಗೆಲ್ಲಿಸ್ತೀರಾ, ಇವ್ನ್ ಬಿಟ್ರೆ ಅವ್ನ್ ಬಿಟ್ರೆ ಇವ್ನ, ನೀವು ಗೆಲ್ಲೋದು ಯಾವಾಗ? ನಮಗೆಲ್ಲ ಗೊತ್ತಾಗೋಯ್ತು. ವಿಜಯ್ ಅವ್ರು ಗೆದ್ದಿದ್ದು ಎಷ್ಟು ಖುಷಿ ಆಯ್ತು ನಿಮ್ಗೆ? ಇಲ್ಲ, ನಿಜವಾಗ್ಲು ಒಂದು ಎಲ್ಲದಕ್ಕಿಂತ ನನಗೆ ಏನೋ ಇದನ್ನು ಕೇಳ್ತಾ ಇದ್ರೆ ನನಗೊಂಥರ ಅನ್ಸುತ್ತೆ. ಏನು ಹೇಳಿ, ವಿಜಯ್ ಅವ್ರು ಗೆದ್ದಿದ್ದಾರೆ, ಅವ್ರು ಗೆದ್ದಿದ್ದಾರೆ, ಈ ಪಕ್ಷ ಗೆದ್ದಿದೆ, ಉಪೇಂದ್ರ ಅವ್ರು ಗೆಲ್ತಾರೆ, ಸೋಲ್ತಾರೆ, ಅದೇನೋ ನನಗೆ ಅದನ್ನು ಕೇಳೋದಕ್ಕೆ ಒಂಥರ ಅನ್ಸುತ್ತೆ. ಆ್ಯಕ್ಚುಲಿ ಈ ಸಿಸ್ಟಮಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆಲುವಲ್ಲ ಅದು, ಒಂದು ಪೀಪಲ್ ರೆಪ್ರೆಸೆಂಟೇಟಿವ್ನ ಆರಿಸೋದು, ನಿಮ್ಗೊಂದು ಜವಾಬ್ದಾರಿ ಕೊಡೋದು ಅಷ್ಟೇ. ಅದು ಗೆಲುವು ಸೋಲು ಆಗೋಗ್ಬಿಟ್ಟಿದೆ ಇವಾಗ. ಹೆಂಗಾಗ್ಬಿಟ್ಟಿದೆ ಅಂದರೆ, ನನಗೆ ಪ್ರತಿಯತಿ ಕೇಳಿದಾಗಲೂ ನಗು ಬರುತ್ತೆ. ಏನು ಗೆಲುವು? ಯಾರು ಗೆಲ್ಲಬೇಕಾಗಿರೋದಿಲ್ಲಿ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ ಅಲ್ವಾ? ಆಡಳಿತ ನಡೆಸೋದಕ್ಕೆ ಅವರನ್ನ ಆಯ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ಚೇಂಜ್ ಮಾಡ್ಕೊಂಡ್ರೆ ನಾವೆಲ್ಲರೂ ಆಯ್ಕೆ ಮಾಡಿದ್ದಾರೆ. ಈಗ ಅವ್ರನ್ನ ಆಯ್ಕೆ ಮಾಡಿದ್ದು ನಿಮ್ಗೆ ಖುಷಿ ಆಯ್ತಾ? ಖುಷಿ ಆಗಿಲ್ವಾ? ಇಲ್ಲ, ಖಂಡಿತ ಯಾರನ್ನೇ ಆಯ್ಕೆ ಮಾಡೋದು ಕೂಡಲೇ ಖುಷಿ ಆಗಲ್ಲ. ಆಯ್ಕೆ ಮಾಡಿದ್ದು ಓಕೆ. ಒಂದು ಅದ್ರಲ್ಲಿ ನನಗೆ ಖುಷಿಯಾಗಿದೆ ಏನಂದ್ರೆ, ಯುವಕರುಗಳು ಜಾಸ್ತಿ ಮಟ್ಟದಲ್ಲಿ ವೋಟ್ ಹಾಕಿದ್ದು. ಏನು ಹೇಳಿ, ನೀವೇ ಹೇಳ್ದಂಗೆ ಮನೆಗಳಲ್ಲಿ ಅವರು ಒಂದು ಬದಲಾವಣೆ ತರೋಣ ಅಂತ ಹೇಳಿದ್ದು ಎಲ್ಲವೂ ಸಂತೋಷನೇ. ಬಟ್ ನನಗೆ ಯಾವಾಗಲೂ ಅನ್ಸೋದು, ಬದಲಾವಣೆ ಅನ್ನೋದು ಯಾವಾಗ ಅಂದರೆ, ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ಅನ್ನೋದು ಭಾಳ ದೊಡ್ಡ ವಿಷಯ. ಅದು ಬದಲಾವಣೆ ಅನ್ನೋದು, ಅದು ನೀವು ಹೇಳ್ತೀರಾ ಒಂದಷ್ಟು ಮಾಡ್ತಾ ಇದ್ದಾರೆ ಅಂತ, ಖಂಡಿತ ಸ್ವಾಗತಾರ್ಹ. ಅದು ಖಂಡಿತ ಆ ಥರ ಒಂದು ಬಯಸಿನೇ ಜನ ಅವ್ರನ್ನ ತಂದಿರೋದು. ಏನು ಹೇಳಿ, ಸೊ ನೋಡೋಣ ಇವಾಗ ಅವ್ರು ಏನು ಹೇಳಿದ್ದಾರೆ, ಏನು ಮಾಡ್ತಾರೆ, ಅದನ್ನೆಲ್ಲವೂ ಕಾದು ನೋಡಿ ಆಮೇಲೆ ನಿಜವಾಗ್ಲೂ ತಮಿಳ್ನಾಡು ಜನ ಗೆಲ್ಲಬೇಕು ಅಂತ ಬಯಸ್ತೀನಿ ನಾನು. ಆದರೆ ಅವರು ರಾಜಕೀಯದ ಮೂಲಕವಾಗಿ ಗೆದ್ದಿರೋದು ಅಲ್ಲ, ಅದನ್ನ ನಿಮಗೆ ಗೊತ್ತು, ನನಗೆ ಗೊತ್ತಿಲ್ಲ. ಅದು ಏನಂದ್ರೆ ರಾಜಕೀಯ ಪ್ರಜಾಕೀಯ ಅಂದರೆ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ ಇವಾಗ. ಅಲ್ಲ, ಅವ್ರು ರಾಜಕೀಯದಲ್ಲಿ ಗೆದ್ದಿರೋದು ನಿಮ್ಗೆ ಖುಷಿ ಇದೆಯಾ ಅಂತ? ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಅಲ್ಲ, ನಾನು ಪ್ರಜಾಕೀಯ ಅಂತ ಹೇಳಿ ಇಲ್ಲ, ರಾಜಕೀಯನೇ ಯಾಕೆ ಖುಷಿ ಇಲ್ಲ ಅಂದ್ರೆ, ನಿಮ್ಗೆಲ್ಲ ಗೊತ್ತಿದೆ ಇವಾಗ ರಾಜಕೀಯ ಅಂದ್ರೆ ಏನು. ರಾಜ ಅನ್ನೋದಿಲ್ಲ, ಹೆಸರಲ್ಲೇ ಇದೆ. ಏನಂದ್ರೆ ರಾಜ ಗೆಲ್ಲೋದು ಹೆಂಗೆ ಅನ್ನೋದೇ ಒಂದು ದೊಡ್ಡ ವಿಷಯ ಆಗ್ಬಿಟ್ಟಿದೆ. ಆಮೇಲೆ ಏನಾಗಿದೆ ಅಂದರೆ, ದೊಡ್ಡ ರೀತಿಯಲ್ಲಿ ಪ್ರಚಾರ, ಏನೋ ದೊಡ್ಡ ದೊಡ್ಡ ರ್ಯಾಲಿಗಳು, ಸಮಾರಂಭಗಳು, ಇದು ಏನಾಗ್ಬಿಟ್ಟಿದೆ ಅಂದರೆ, ಇದೇ ಮೇಯ್ನ್ ಇದಾಗ್ಬಿಟ್ಟು ಇಶ್ಯೂ. ಆ್ಯಕ್ಚುಲಿ ಆಗಬೇಕಾಗಿರೋದು ಏನು ಅಂದರೆ, ನಾನು ಬಂದ್ರ ಮೇಲೆ ಏನು ಮಾಡ್ತೀನಿ ಅನ್ನೋದು ಕನ್ವೆ ಮಾಡೋದಕ್ಕೆ ಅಷ್ಟೇ ಪ್ರಚಾರ ಬೇಕಾಗಿರೋದು ಅಲ್ವಾ? ನಾನು ಯಾವ ರೀತಿ ಆಡಳಿತ ನಡೆಸ್ತೀನಿ, ಏನೇನು ಬದಲಾವಣೆ ತರ್ತೀನಿ, ಸೊ ಈ ವಿಷಯಗಳಿಗೆ ಓಟ್ ಹಾಕುವಂಥದ್ದು ನಿಜವಾದ ಸತ್ಯ ಅದು ಅಲ್ವಾ? ಅದೇ ಆಗಬೇಕಾಗಿರೋದು, ಅದು ನಿಜವಾದ ಬದಲಾವಣೆ. ಸೊ ಅದು ಬಿಟ್ಟು ಬರೀ ಏನೋ ವೇವು, ಏನು ಹೇಳಿ, ಯಾರೋ ಒಬ್ಬ ಸ್ಟಾರ್ ಬಂದಾಗ ವೇವು, ಅದು ನನಗೆ ಅಷ್ಟು ಅನ್ಸಲ್ಲ ಆ್ಯಕ್ಚುಲಿ. ಆ ಕಾರಣಕ್ಕೋಸ್ಕರ ನಾನು ಕೂಡ ಉಪೇಂದ್ರಂಗೆ ಓಟ್ ಹಾಕಬೇಕು ಅಂತ ಬರಬೇಡಿ.
ಉಪೇಂದ್ರ ಬಂದು ಏನೋ ಮಾಡ್ಬಿಡ್ತಾನೆ ಅನ್ನೋದು ಬಂದ್ಬಿಟ್ಟು ನಾನು ಮಾಡ್ತೀನಿ, ಏನು ಮಾಡ್ತೀನಿ ಅಂತ ಹೇಳ್ತೀನಿ, ಅದನ್ನ ಕೇಳಿ, ಅದು ಭಾಳ ಮುಖ್ಯ. ಅದನ್ನ ಹೇಳ್ತೀರಿ ನೀವು, ಎಲ್ಲಿ ಹೇಳ್ತೀರಿ ಅಂತ? ಇವಾಗ ನೋಡಿ, ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಲ್ಲ, ಕೇಳಿ ಇನ್ನೂ ಹೇಗಿದ್ದೀರಿ ಇನ್ನೂ ಎಲ್ಲಿ ಹೇಳ್ತೀರಿ? ಅಲ್ಲ ಕೇಳಿ, ಇನ್ನೊಂದು ಮೈಂಡ್ ಸೆಟ್ ಏನಂದ್ರೆ, ಒಬ್ಬೊಬ್ಬರ ಹತ್ರನೂ ಜನ ಹತ್ರ ಹೋಗಿ ಹೇಳಿ ಅಂತ. ಏನು ಹೇಳಿ, ಜನರ ಹತ್ರ ಹೋಗಿ ಹೇಳಿ, ನೀವು ನನ್ನ ಜೊತೆ ದಯವಿಟ್ಟು ಬರಬೇಕು, ಹೋಗೋಣ ಒಂದು ಯಾವ್ದಾರು ಹಳ್ಳಿಗೆ ಹೋಗೋಣ, ಅವಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾನು ಕೇಳಿ ಇದೆಲ್ಲ ಮಾಡಿದ್ದೀನಿ. ಆಮೇಲೆ ಹಳ್ಳಿಗಳಿಗೆ ಹೋಗಬೇಕು ಅಂತ ಹಳ್ಳಿಗಳಿಗೂ ಹೋಗಿದ್ದೀನಿ. ಏನಾಗುತ್ತೆ ಅಂದರೆ, ಎಷ್ಟು 32,000 ಹಳ್ಳಿ ಇದೆ ನಮ್ಮ ರಾಜ್ಯದಲ್ಲಿ. ಈಗ ಒಂದು ಹಳ್ಳಿಗೆ ಹೋದ್ವಿ ಅನ್ಕೊಳ್ಳಿ, ನಾನು ಸುಮ್ಮನೆ ರಫಾಗಿ ಹೇಳ್ತೀನಿ ನಿಮಗೆ, ಅಲ್ಲಿ ಏನಂದರೆ, ಸರ್ ನೀವು ಬರ್ತೀರಾ ಅಂತ ಒಂಚೂರು ಗೊತ್ತಾಗಬೇಕಿಲ್ಲಿ, ಒಂದು ಅಟ್ಲೀಸ್ಟ್ ಒಂದು 4 ಬ್ಯಾನರ್ ಹಾಕಬೇಕು ಅಂತಾರೆ. ಒಂದು ಬ್ಯಾನರ್ಗೆ ಯೋಚನೆ ಮಾಡಿ, ನಾನು ಸುಮ್ಮನೆ ಇದಾಗ ಹೇಳ್ತೀನಿ. ಏನಂದರೆ, ಉಪೇಂದ್ರ ಖರ್ಚು ಮಾಡೋಕೆ ರೆಡಿ ಇಲ್ಲ, ಇವ್ರು ಯಾಕೆ ಇಲ್ಲಿ ಬರಬೇಕು ಅಂದರೆ, ನಾನು ಇಲ್ಲಿ ಇಲ್ವೇ ಇಲ್ಲ ಅನ್ಕೊಳ್ಳಿ. ನಾನು ಒಂದು ಹಳ್ಳಿಗೆ ಹೋದಾಗ ಒಂದು ಬ್ಯಾನರ್ಗೆ ಒಂದು 10x10 ಎಷ್ಟಾಗ್ಬೋದು ಯೋಚನೆ ಮಾಡಿ, ಎಷ್ಟಾಗ್ಬೋದು? ಒಂದು 1,000 ರೂಪಾಯಿ ಆಗ್ಬೋದಲ್ವಾ ಮಿನಿಮಮ್ ಅಂತ. ಅದು ಕಟ್ಟಕ್ಕೆ 1,000 ರೂಪಾಯಿ ಆಗ್ಬೋದು ಅಟ್ಲೀಸ್ಟ್. 2,000 ರೂಪಾಯಿ ಮಿನಿಮಮ್ ನಾನು ಹೇಳ್ತಿರೋದು, 3-4 ಸಾವಿರ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ಇದು. ಅಲ್ಲಿ ಒಂದೇ ಒಂದು ಬ್ಯಾನರ್ ಕಟ್ಟಿ ಹೋದೆ ಅನ್ಕೊಳ್ಳಿ, ಸರ್ ಒಂದು ಸಾಲ್ತಾ ಇಲ್ಲ ಸರ್, ಇಲ್ಲೊಂದು 4 ಇದ್ರೆ ಚೆನ್ನಾಗಿ ಪ್ರಚಾರ ಆಗುತ್ತೆ ಸರ್ ಅಂತ. ಸರ್ ಆಮೇಲೆ ಬ್ಯಾನರ್ ಕಟ್ಟಿದ್ಕೊಳ್ಳೆ ಗೊತ್ತಾಗಲ್ಲ ಸರ್, ಒಂದು ಆಟೋ ಗಿಟೋ ಇಟ್ಕೊಂಡು ಬುಡುಗನ್ ಇಟ್ಬಿಟ್ಟು ಸ್ವಲ್ಪ ಒಂದು ಮೈಕಲ್ಲಿ ಒಂದು 2 ದಿನ ಪ್ರಚಾರ ಮಾಡಿದ್ರೆ ನೀವು ಬರ್ತೀರಾ ಅಂದರೆ ಗೊತ್ತಾಗುತ್ತೆ ಸರ್. ಹೆಂಗೆ ಸ್ಟಾರ್ಟ್ ಆಗುತ್ತೆ ಇದು ಅಂದರೆ, ಆಮೇಲೆ ಒಂದು ಸಣ್ಣ ಸ್ಟೇಜ್ ಹಾಕೋಣ, ಇದಾಕೋಣ, ಅಲ್ಲಿ ಮಾತಾಡಿ ಮೈಕ್ ಇಟ್ಕೊಂಡು, ಆಮೇಲೆ ಪಕ್ಕದ ಹಳ್ಳಿಗೆ ಬನ್ನಿ. ಹೌದು, ನಾನು ಹೇಳ್ತಿರೋದು ಈಗ ಅದಕ್ಕೆ ಜನ್ಸಿ ಈ ವಿಜಯ್ ಅವರ ಗೆಲುವಲ್ಲಿ ನನಗೆ ಭಾಳ ಖುಷಿಯಾಗಿದೆ ಅಂದರೆ, ಈಗಿನ ಜನ್ರೇಷನ್ನು, ಮೊಬೈಲ್ ಇಟ್ಕೊಂಡಿರೋ ಜನ್ರೇಷನ್ನು, ಏನು ಹೇಳಿ ಅಡ್ವಾನ್ಸ್ಡ್ ಆಗಿರೋ ಜನ್ರೇಷನ್ನು, ಇಷ್ಟೆಲ್ಲ ಅಡ್ವಾನ್ಸ್ ಆಗಿದ್ದಾಗ ನಾವು ವಿಚಾರ ತಲುಪಿಸೋಕ್ಕೆ ಇನ್ನೂ ಮೈಕ್ಗಳು ಹಾಕ್ಕೊಂಡು, ಸ್ಟೇಜ್ಗಳು ಕಟ್ಕೊಂಡು, ಬ್ಯಾನರ್ಗಳು ಕಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆಯಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.